ಇವತ್ತು ನಾನು ಹಲಸಿನ ಹಣ್ಣಿನಿಂದ ಬನ್ಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ 2 ಬಟ್ಲು ಹಲಸಿನ ಹಣ್ಣು ತೊಳೆಗಳು ಇಟ್ಕೊಂಡಿದ್ದೀನಿ, 2 ಬಟ್ಲು ಮೈದಾ ಇಟ್ಕೊಂಡಿದ್ದೀನಿ, ಮೊಸರು, ಸಕ್ಕರೆ, ಜೀರಿಗೆ, ಉಪ್ಪು ಇಟ್ಕೊಂಡಿದ್ದೀನಿ. ಮೈದಾ ಬೇಡ ಅನ್ನೋರು ಗೋಧಿ ಹಿಟ್ಟು ಉಪಯೋಗಿಸ್ಬೋದು ಅದ್ರ ಬದಲಿಗೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಮಿಕ್ಸಿ ಜಾರ್ ತೊಗೊಂಡು ಹಲಸಿನ ಹಣ್ಣು ತೊಳೆಯನ್ನು ರುಬ್ಕೊಳ್ತೀನಿ. ಅದ್ರ ಜೊತೆಗೇ ಸಕ್ಕರೆ ಹಾಕ್ಕೊಳ್ತೀನಿ. ಸಕ್ಕರೆ ಕರಗಲಿಕ್ಕೆ ಈಸಿ ಆಗುತ್ತೆ ಅಂತ ಹೀಗೆ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಬೇಡ ಅನ್ನೋರು ಬೆಲ್ಲ ಉಪಯೋಗಿಸ್ಬೋದು. ರುಬ್ಬಿ ತಗೊಂಬರ್ತೀನಿ. ರುಬ್ಬಿರೋದನ್ನು ಪಾತ್ರೆಗೆ ಹಾಕ್ಕೊಳ್ತೀನಿ. ಆದಷ್ಟು ನೈಸಾಗಿ ರುಬ್ಕೊಳ್ಬೇಕು. ಪೀಸ್ ಏನಾರು ಇದ್ದರೆ ತೆಕ್ಕೊಳ್ಬೇಕು. ರುಬ್ಬಿರೋ ಹಲಸಿನ ತೊಳೆಗೆ ಮೈದಾ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. 1 ಬಟ್ಲು ಹಾಕ್ಕೊಳ್ತೀನಿ. ಅರ್ಧ ಹಾಕ್ಕೊಳ್ತೀನಿ. ಕಲಸಿ ನೋಡಿ ಮತ್ತೆ ಬೇಕಿದ್ದರೆ ಹಾಕ್ಕೊಳ್ತೀನಿ. ಉಪ್ಪು ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು. ಜೀರಿಗೆ ಹಾಕ್ಕೊಳ್ತೀನಿ. ನಾನು ಸೋಡಾ ಉಪಯೋಗಿಸ್ತಿಲ್ಲ, ಸೋಡಾ ಬೇಕಾದವರು ಹಾಕ್ಕೊಳ್ಬೋದು. ನಾನು ಇದನ್ನು ಕಲಸಿ ಒಂದು 7-8 ಗಂಟೆ ಇಡ್ತೀನಿ, ಹಾಗಾದ್ರಿಂದ ಸೋಡಾ ಉಪಯೋಗಿಸ್ತಾ ಇಲ್ಲ. ಅಷ್ಟು ಹಿಟ್ಟು ಹಾಕ್ಕೊಳ್ತೀನಿ. ಸ್ವಲ್ಪ ಮೊಸರು ಹಾಕ್ಕೊಳ್ತೀನಿ. ಒಂದು 2-3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದಕ್ಕೆ ಇನ್ನೊಂದು ಅರ್ಧ ಬಟ್ಲಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತೀನಿ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿರಬೇಕು. ಚಪಾತಿ ಹಿಟ್ಟಿನಷ್ಟು ಗಟ್ಟಿಯಾಗಬಾರ್ದು. ಇದಕ್ಕೆ 2.5 ಬಟ್ಲು ಮೈದಾ ಹಿಟ್ಟು ಹಿಡಿತು. ಇದು ತೊಳೆಗಳು ದೊಡ್ಡ ದೊಡ್ಡ ಇದ್ವಲ್ಲ, ಹಾಗಾಗಿ ಚೆನ್ನಾಗಾಯಿತು. ಹಾಗಾಗಿ ಹಿಟ್ಟು ಸ್ವಲ್ಪ ಜಾಸ್ತಿ ಬೇಕಾಯಿತು. ಇದಕ್ಕೀಗ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ. ಈ ಹದಕ್ಕೆ ಹಿಟ್ಟಿದ್ರೆ ಸರಿಯಾಗುತ್ತೆ. ಇದನ್ನು ನಾನೊಂದು 8 ಗಂಟೆ ಕಾಲ ನೆನೆಸಿರ್ತೀನಿ. ಇವತ್ತು ರಾತ್ರಿ ಕಲಸಿಟ್ಟು ನಾಳೆ ಮಾಡ್ತೀನಿ. ಕೂಡಲೇ ಮಾಡಿದ್ರೆ ಬನ್ಸ್ ಚೆನ್ನಾಗಾಗಲ್ಲ, ಗಟ್ಟಿಯಾಗುತ್ತೆ. ಬಾಳೆಹಣ್ಣಿನ ಬನ್ಸಿನ ಥರನೇ. ಇದಕ್ಕೆ ತುಪ್ಪ ಬೇಡ ಅಥವಾ ತುಪ್ಪ ಇಲ್ಲ ಅನ್ನೋರು ಎಣ್ಣೆ ಬೇಕಾದರೂ ಉಪಯೋಗಿಸ್ಬೋದು. ಇದನ್ನು ಮುಚ್ಚಿಡ್ತೀನಿ. 8 ಗಂಟೆ ಆಗಿದೆ. ಇದನ್ನೀಗ ಬನ್ಸ್ ಮಾಡಿ ತೋರಿಸ್ತೀನಿ. ಹಿಟ್ಟು ಹದವಾಗಿ ಕರೆಕ್ಟಾಗಿದೆ. ಇಲ್ಲಾದರೂ ಹಿಟ್ಟು ಕಲಸಿರೋದು ನೀರಾಗಿದೆ ಅಂತ ಅನಿಸಿದ್ರೆ ಮೈದಾ ಹಿಟ್ಟು ಇಲ್ಲ ಗೋಧಿ ಹಿಟ್ಟು ಹಾಕಿ ಹಿಟ್ಟನ್ನು ಸರಿ ಮಾಡ್ಕೊಳ್ಬೋದು. ಏನಾಗೋಲ್ಲ, ಬನ್ಸು ಚೆನ್ನಾಗೇ ಬರುತ್ತೆ. ನಾನು ಇದಕ್ಕೆ ಒಂಚೂರು ಎಣ್ಣೆ ಮುಟ್ಕೊಂಡು ಉಂಡೆ ಕಟ್ಕೊಳ್ತಾ ಇದ್ದೀನಿ. ಹಲಸಿನ ಹಣ್ಣು ಸೀಸನ್ ಬಂದಾಗ ಇದು ಬನ್ಸನ್ನು ಮಾಡಿ ನೋಡಬಹುದು. ತುಂಬ ಚೆನ್ನಾಗಿರುತ್ತೆ. ಬಾಳೆಹಣ್ಣಿನ ಬನ್ಸಿನ ಥರನೇ ತುಂಬ ಟೇಸ್ಟಾಗಿರುತ್ತೆ. ಸೀಸನ್ನಲ್ಲಿ ಮಾತ್ರ ಮಾಡೋಕ್ಕಾಗೋದ್ರಿಂದ ಈ ಟೈಮಲ್ಲಿ ಮಾಡಿ ನೋಡ್ಬೋದು. ಇದು ತುಂಬ ಹಳೆ ಕಾಲದ ತಿಂಡಿನೇ, ಹೊಸದೇನಲ್ಲ. ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಳ್ತೀನಿ. ಬಾಳೆಲೆಗೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ಉಂಡೆ ಕಟ್ಕೊಂಡು ಕೈಯಲ್ಲಿ ತಟ್ಟೋದು ಬೇಡ ಅನ್ನಿಸ್ತಿದ್ರೆ ಹೀಗೆ ಒಂದು ಬಾಳೆಲೆ ಮೇಲೆ ಮತ್ತೊಂದು ಬಾಳೆಲೆ ಇಟ್ಕೊಂಡು ಯಾವುದಾದ್ರೂ ಒಂದು ಬಾಕ್ಸಿಂದ ಹೀಗೆ ಒತ್ತೋದ್ರೂ ಸಾಕಾಗುತ್ತೆ. ಇದಕ್ಕೆ ಜಾಸ್ತಿ ಪ್ರೆಸ್ ಮಾಡೋದು ಬೇಡ. ಕೈಯಲ್ಲಿ ತಟ್ಟೋದು ಬೇಡ ಅನ್ನೋರು ಈ ಥರ ಮಾಡ್ಕೊಬೋದು. ಇಲ್ಲಾಂದರೆ ಪ್ರೆಸ್ಸಿಂಗ್ ಮಿಷನ್ ಇರುತ್ತಲ್ವ, ಅದರಲ್ಲೂ ಒತ್ಕೊಳ್ಬೋದು. ಎಷ್ಟು ಬೇಕೋ ಹದವಾಗಿ ಒತ್ಕೊಂಡ್ರೆ ಆಗುತ್ತೆ. ಎಣ್ಣೆ ಕಾದಿದೆ. ಈಗ ಒಂದೊಂದೇ ಬನ್ಸನ್ನು ಬೇಯಿಸ್ಕೊಳ್ತೀನಿ. ಹೀಗೆ ಎಣ್ಣೆಗೆ ಬಿಟ್ಟ ಮೇಲೆ ಮೇಲಿಂದ ಎಣ್ಣೆಯನ್ನು ಹಾಕಬೇಕು. ಆವಾಗ ಬನ್ಸುಗಳು ಬೇಗ ಉಬ್ಕೊಳ್ತವೆ. ಪೂರಿ ಮಾಡುವಾಗಲೂ ಅಷ್ಟೇ ಇದೇ ಕ್ರಮದಲ್ಲಿ ಮಾಡಬೇಕು. ಬನ್ಸ್ ಕರಿಯುವಾಗ ಯಾವಾಗಲೂ ಹದವಾಗಿರಬೇಕು. ಕಾವು ತುಂಬ ಹೈಯೂ ಇರಬಾರ್ದು, ತುಂಬ ಲೋನೂ ಇರಬಾರ್ದು. ಒಳಗಡೆ ಎಲ್ಲ ಬೇಯಬೇಕಲ್ವ, ಹಾಗಾಗಿ ಒಂದೇ ಥರ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಬನ್ಸ್ಗಳು ಕ್ಲೀನಾಗಿ ಉಬ್ಬಿ ಚೆನ್ನಾಗೇ ಆಗ್ತವೆ. ಬನ್ಸ್ ಮಾಡುವಾಗ ಗಡಿಬಿಡಿ ಮಾಡಬಾರ್ದು, ನಿಧಾನವಾಗಿ ಬೇಯಿಸ್ಕೊಳ್ಬೇಕು. ಟೈಮ್ ಬೇಕಾಗುತ್ತೆ ಅದು ಬೇಯಲಿಕ್ಕೆ. ಯಾಕಂದರೆ ಹೊರಗಡೆ ಕೆಂಪಾಗಿರುತ್ತೆ, ಒಳಗಡೆ ಬೆಂದಿರಲ್ಲ, ಹಾಗಾಗುತ್ತೆ. ಹಾಗಾಗಿ ಕರೆಕ್ಟಾಗಿ ಎರಡೂ ಬದಿನೂ ಬೇಯಿಸ್ಕೊಂಡು ಕಂದು ಬಣ್ಣಕ್ಕೆ ಬಂದ ಮೇಲೇ ತೆಕ್ಕೊಳ್ಬೇಕು.
ಇಲ್ಲ ಅಂದರೆ ಒಳಗೆ ಬೆಂದಿರಲ್ಲ, ತಿನ್ನೋಕ್ಕಾಗಲ್ಲ, ಹಸಿ ಹಸಿ ಆಗಿಬಿಡುತ್ತೆ ಬನ್ಸ್ಗಳು. ಇದು ಈಗ ಕರೆಕ್ಟಾಗಿದೆ, ತೆಕ್ಕೊಳ್ತೀನಿ. ಹೀಗೆ ಎಲ್ಲವನ್ನು ಒಂದಾದಮೇಲೆ ಒಂದು ಬೇಯಿಸಿ ತೆಕ್ಕೊಳ್ಬೇಕು. ತುಂಬ ಈಸಿಯಾದ ರೆಸಿಪಿ. ಎಲ್ಲರೂ ಈ ಸೀಸನಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡ್ಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದವರು ಲೈಕ್ ಕೊಟ್ಟು ಒಂದು ಹೈಪ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹಲಸಿನ ಹಣ್ಣಿನ ಬನ್ಸು ರೆಡಿಯಾಗಿದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಸುಲಭವಾಗಿ ಸೀಸನ್ನಲ್ಲಿ ಸಿಕ್ಕುವಂಥ ಹಲಸಿನ ಹಣ್ಣಿನ ಬನ್ಸ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕು, ಶೇರು, ಕಮೆಂಟ್ಗಳನ್ನು ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.